ಮಾರ್ಚ್ 3, 2026 ಅಂದರೆ ಇಂದು ಸಂಭವಿಸಲಿರುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ದಿನ ಆಹಾರ ಸೇವನೆಯ ಸಮಯ ಹಾಗೂ ಯಾವ ರಾಶಿಯವರು ಯಾವ ದಾನವನ್ನು ನೀಡಿದರೆ ಶ್ರೇಯಸ್ಕರ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪುಟ್ಟದಾಗಿದೆ, ದಯಮಾಡಿ ಪೂರ್ತಿಯಾಗಿ ನೋಡಿ ಪೂರ್ಣ ವಿಷಯವನ್ನು ಅರಿತುಕೊಳ್ಳಿ. ಗ್ರಹಣದ ಆರಂಭಕ್ಕೂ 9 ಗಂಟೆಗಳ ಮೊದಲು ಈ ಸೂತಕ ಕಾಲ ಆರಂಭವಾಗುತ್ತೆ. ಅಂದರೆ ಮಾರ್ಚ್ 3ರಂದು ಮುಂಜಾನೆಯಿಂದಲೇ ಈ ನಿಯಮಗಳು ಅನ್ವಯಿಸುತ್ತೆ ಅಂತ ಹೇಳಬಹುದು. ಗ್ರಹಣ ಆರಂಭವಾಗುವಂತಹ ಕನಿಷ್ಠ 3 ಗಂಟೆಗಳ ಮೊದಲೇ ಆಹಾರ ಸೇವನೆ ಮುಗಿಸಬೇಕು. ಅಂದರೆ ಮಧ್ಯಾಹ್ನ 12 ಗಂಟೆಯ ನಂತರ ಏನನ್ನೂ ಸೇವಿಸಬಾರದು. ಮಕ್ಕಳು, ವೃದ್ಧರು ಮತ್ತು ಅನಾರೋಗ್ಯ ಪೀಡಿತರು ಗ್ರಹಣದ ಆರಂಭಕ್ಕೂ ಅಂದರೆ 3 ಗಂಟೆಯ ಮೊದಲು ಅಂದರೆ 1:30ರ ಒಳಗೆ ಲಘು ಆಹಾರ ಅಥವಾ ನೀರನ್ನು ಸೇವಿಸಬಹುದು. ಮನೆಯಲ್ಲಿ ಮೊದಲೇ ತಯಾರಿಸಿದಂತಹ ಆಹಾರ, ಹಾಲು, ಮೊಸರು ಅಥವಾ ಕುಡಿಯುವ ನೀರು ಅಶುದ್ಧವಾಗದಂತೆ ಅದನ್ನು ತಡೆಯಲು ಅದರ ಮೇಲೆ ದರ್ಬೆ ಅಥವಾ ತುಳಸಿಯ ದಳಗಳನ್ನು ಹಾಕಿಡಬೇಕು. ಇದು ಗ್ರಹಣದ ಕಿರಣಗಳಿಂದ ಆಹಾರವನ್ನು ರಕ್ಷಿಸುತ್ತೆ ಅಂತ ನಂಬಲಾಗುತ್ತೆ. ಗ್ರಹಣ ನಡೆಯುತ್ತಿರುವಾಗ ಯಾವುದೇ ಆಹಾರ ಪದಾರ್ಥಗಳನ್ನು ಬೇಯಿಸಬಾರದು ಮತ್ತು ಯಾವುದೇ ತರಕಾರಿ, ಹಣ್ಣುಗಳನ್ನು ಕತ್ತರಿಸಬಾರದು. ಗ್ರಹಣ ನಡೆಯುತ್ತಿರುವ ಸಮಯದಲ್ಲಿ ಆಹಾರವನ್ನು ಸೇವಿಸಿದರೆ ಜೀರ್ಣಕ್ರಿಯೆಗೆ ಮತ್ತು ಆರೋಗ್ಯಕ್ಕೆ ಅತ್ಯಂತ ಹಾನಿಕರ ಎಂದು ಆಯುರ್ವೇದ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳು ತಿಳಿಸುತ್ತೆ. ಗ್ರಹಣ ಸಮಾಪ್ತಿಯಾದ ನಂತರ ಸ್ನಾನವನ್ನು ಮಾಡಿ ಮನೆಯನ್ನು ಪರಿಶುದ್ಧಗೊಳಿಸಿ ಹೊಸದಾಗಿ ಅಡುಗೆಯನ್ನು ಮಾಡಿ ಸೇವಿಸಬೇಕು. ಇನ್ನು ಯಾವ ರಾಶಿಯವರು ಯಾವ ದಾನವನ್ನು ಕೊಟ್ಟರೆ ಶ್ರೇಯಸ್ಕರ, ಮಂಗಳಕರ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರು ಬೆಲ್ಲ, ಕೆಂಪು ಬಟ್ಟೆ ಅಥವಾ ಮಸೂರ್ ಬೇಳೆಯನ್ನು ದಾನ ಮಾಡಬೇಕು. ಎರಡನೆಯದಾಗಿ ವೃಷಭರಾಶಿಯವರು ಅಕ್ಕಿ, ಸಕ್ಕರೆ ಅಥವಾ ಬಿಳಿ ಹೂವುಗಳನ್ನು ದಾನವಾಗಿ ಕೊಡಬೇಕು. ಮೂರನೆಯದಾಗಿ ಮಿಥುನ ರಾಶಿ, ಇವರು ಹಸಿರು ಬಟ್ಟೆ ಅಥವಾ ಹಸಿರು ಕಾಳು ಅಥವಾ ಬೇಳೆಯನ್ನು ದಾನವಾಗಿ ನೀಡಬೇಕು. ನಾಲ್ಕನೆಯದಾಗಿ ಕಟಕ ರಾಶಿಯವರು ಹಾಲು, ಮಜ್ಜಿಗೆ ಅಥವಾ ಬೆಳ್ಳಿಯ ಸಾಮಾನುಗಳನ್ನು ದಾನವಾಗಿ ನೀಡಬೇಕು. ಐದನೆಯದಾಗಿ ಸಿಂಹರಾಶಿ, ಈ ರಾಶಿಯ ಮೇಲೆ ಗ್ರಹಣ ಸಂಭವಿಸುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಅತ್ಯಂತ ಮಹತ್ವವಾಗಿ ಈ ರಾಶಿಯವರು ದಾನವನ್ನು ಕೊಡಲೇಬೇಕಾದದ್ದು ಗೋಧಿ, ಬೆಲ್ಲ ಮತ್ತು ತಾಮ್ರದ ಪಾತ್ರೆಯಾಗಿದೆ. ಆರನೆಯದಾಗಿ ಕನ್ಯಾ ರಾಶಿಯವರು ಹಸಿರು ತರಕಾರಿಗಳು ಅಥವಾ ಹಸುವಿಗೆ ಮೇವನ್ನು ಹಾಕತಕ್ಕದ್ದು. ಇನ್ನು ಏಳನೆಯದಾಗಿ ತುಲಾರಾಶಿ, ಇವರು ಅಕ್ಕಿ, ಸಕ್ಕರೆ ಅಥವಾ ಸುಗಂಧ ದ್ರವ್ಯಗಳನ್ನು ದಾನ ಮಾಡಬೇಕು. ಎಂಟನೆಯದಾಗಿ ವೃಶ್ಚಿಕ ರಾಶಿ, ಇವರು ಕೆಂಪು ಚಂದನ ಅಥವಾ ಬೆಲ್ಲವನ್ನು ದಾನವಾಗಿ ನೀಡಬೇಕು. ಇದು ಇವರಿಗೆ ಅತ್ಯಂತ ಶ್ರೇಯಸ್ಕರ ಅಂತ ಹೇಳಲಾಗುತ್ತೆ. ಒಂಬತ್ತನೆಯದಾಗಿ ಧನುರಾಶಿಯವರು ಕಡಲೆಬೇಳೆ, ಹಳದಿ ಬಟ್ಟೆ ಮತ್ತು ಬಾಳೆಹಣ್ಣನ್ನು ದಾನವಾಗಿ ನೀಡಬೇಕು. ಇದು ಇವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಇನ್ನು ಹತ್ತನೆಯದಾಗಿ ಮಕರ ರಾಶಿಯವರು ಎಳ್ಳು ಅಥವಾ ಎಣ್ಣೆ, ಕಪ್ಪು ಎಳ್ಳು, ಬಿಳಿ ಎಳ್ಳು ಮತ್ತು ಕಬ್ಬಿಣದ ವಸ್ತುಗಳನ್ನು ದಾನವಾಗಿ ನೀಡಬೇಕು. ಇನ್ನು 11ನೇ ರಾಶಿ ಕುಂಭರಾಶಿಯವರು ಕಪ್ಪು ಬಟ್ಟೆ ಮತ್ತು ಉದ್ದಿನ ಕಾಳು ಅಥವಾ ಬೇಳೆಯನ್ನು ನೀಡತಕ್ಕದ್ದು. 12 ಅಂದರೆ ಕೊನೆಯ ರಾಶಿ ಮೀನರಾಶಿ, ಇವರು ಹಳದಿ ಬಣ್ಣದ ವಸ್ತುಗಳು ಅಥವಾ ಅರಿಶಿಣದ ಕೊಂಬನ್ನು ದಾನ ಮಾಡಬೇಕು. ದಾನವನ್ನು ಗ್ರಹಣದ ಮುಕ್ತಾಯದ ನಂತರ ಅಂದರೆ ರಾತ್ರಿ 7:52ರ ಬಳಿಕ ಅಥವಾ ಮರುದಿನ ಮುಂಜಾನೆ ಸ್ನಾನದ ನಂತರ ಮಾಡಬೇಕು. ಆ ದಿನ
ತುಳಸಿ ಮತ್ತು ನೀರಿನಿಂದ ಅರ್ಘ್ಯವನ್ನು ನೀಡಿ ಹಾಗೆಯೇ ಮನೆಯಲ್ಲಿ ಇಟ್ಟು ಮಾರನೇ ದಿನ ಈ ರೀತಿಯಾಗಿ ದಾನ ಮಾಡತಕ್ಕದ್ದು. ಮತ್ತು ಸಾಮಾನ್ಯ ದಾನಗಳು ಅಂತ ಹೇಳ್ತಾರೆ. ಅಂದರೆ ಈ ದಿನ ಎಲ್ಲ ರಾಶಿಯವರಿಗೂ ಶ್ರೇಯಸ್ಕರವಾದಂತಹ ದಾನ ಯಾವುದು ಅಂದರೆ, ಈ ದಿನದ ಗ್ರಹಣ ಚಂದ್ರಗ್ರಹಣವಾದ್ದರಿಂದ ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಧಾನ್ಯಗಳಲ್ಲಿ ಅಕ್ಕಿಯ ದಾನ, ಆಹಾರದಲ್ಲಿ ಹಾಲು, ಮೊಸರು, ಬಿಳಿಯ ಬಣ್ಣದ ಸಿಹಿ ತಿಂಡಿ ಅಥವಾ ತುಪ್ಪ, ಇನ್ನು ವಸ್ತುಗಳಲ್ಲಿ ಬಿಳಿಯ ಬಟ್ಟೆ, ಬೆಳ್ಳಿ ಅಥವಾ ಕರ್ಪೂರದ ದಾನ ಶ್ರೇಯಸ್ಕರ ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ ಎಲ್ಲ ರಾಶಿಯವರು ಕೂಡ ತಮಗೆ ಹೇಳಿದಂತಹ ದಾನ ಧರ್ಮಗಳನ್ನು ಮಾಡುವುದರ ಮೂಲಕ ಪುಣ್ಯವನ್ನು ಸಂಪಾದಿಸಬಹುದು. ಉಳಿದ ಕಾಲದಲ್ಲಿ ಮಾಡಿದ ದಾನಕ್ಕಿಂತ ಗ್ರಹಣದ ಸಮಯದಲ್ಲಿ ದಾನ ಮಾಡಿದರೆ 1000 ಪಟ್ಟು ಫಲ ಹೆಚ್ಚು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ದಾನ ಧರ್ಮಗಳನ್ನು ನಮ್ಮ ಕೈಲಾದಷ್ಟು ಮಾಡಿದರೆ ಅದು ಬಹಳ ಒಳ್ಳೆಯದು. ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.